भो भारत प्रविशतात् भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ತನ್ನ 19ನೇ ವರ್ಷವನ್ನು ಪೂರ್ಣಗೊಳಿಸಿ 20ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಈ ಸುಸಮಯದಲ್ಲಿ ಭರತಾಂತರಂಗವೆಂಬ ಈ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಡಾಕ್ಟರ್ ಮನೋರಮಾ ವಿ.ಎನ್, ನೂಪುರ ಭ್ರಮರಿ ಸಂಸ್ಥೆಯ ಸಂಶೋಧಕಿ, ನಿರ್ದೇಶಕಿ ಮತ್ತು ಪ್ರಾಚಾರ್ಯೆ. ಈ ಭರತಾಂತರಂಗ ಕಾರ್ಯಕ್ರಮದ ಮುಖ್ಯ ಅಧ್ವರ್ಯವಾಗಿ ನಮ್ಮ ಜೊತೆ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರಿದ್ದಾರೆ. ಅವರನ್ನು ಕೇಳುವ, ಅವರ ಮೂಲಕವಾಗಿ ಈ ತತ್ವದ ಜ್ಞಾನದ ಒಂದು ಸಂಪೂರ್ಣವಾದ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ಕಾಯಕ ನಮ್ಮದಾಗಬೇಕು. ಬನ್ನಿ ಆನಂದಿಸೋಣ. ಈ ಸಂಚಿಕೆಯಲ್ಲಿ ಕಲೆ, ವಿದ್ಯೆ, ವಿಜ್ಞಾನ ಈ ಮೂರರ ಸಹಸಂಬಂಧವನ್ನು ನಮ್ಮ ಜೊತೆಗಿರುವಂತಹ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ದರ್ಶಿಸಿಕೊಡಲಿದ್ದಾರೆ. ಅವರ ಮಾತನ್ನು ಆಲಿಸುವಂತಹ ಈ ಸುಯೋಗವನ್ನು ನೀವು ಮಿಸ್ ಮಾಡಬೇಡಿ. ಬನ್ನಿ. ನಮಸ್ಕಾರ. ನಮಸ್ಕಾರ. ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿ 64 ಕಲೆಗಳು ಅಥವಾ 64 ವಿದ್ಯೆಗಳು ಅಂತ, ಚತುಷ್ಷಷ್ಟಿ ಕಲೆಗಳು ಅಂತಲೇ ಪ್ರಸಿದ್ಧ. ಬಹಳಷ್ಟು ಒಂದು ವಿದ್ಯೆಗಳನ್ನು ಅದ್ರಲ್ಲಿ ಕಾಣ್ತೀವಿ. ಈ ಕಲೆ ವಿದ್ಯೆಯಾಗೋದು, ವಿದ್ಯೆ ಕಲೆಯಾಗುವಂಥದ್ದು, ಇದರ ಮರ್ಮ ಏನು ಅನ್ನೋದು ಬಹಳಷ್ಟು ಸಲ ನನಗೆ ಅದು ಒಂದು ಪ್ರಶ್ನಾರ್ಥಕವಾಗಿ ಕಂಡಿದೆ. ಎಲ್ಲ ವಿದ್ಯೆಗಳು ಕಲೆಗಳಾಗಬಲ್ಲವೆ, ಎಲ್ಲ ಕಲೆಗಳು ವಿದ್ಯೆಗಳಾಗಬಲ್ಲವು ಸಹಜವಾಗಿ. ಈ ಕಲೆಗಳು ಅನ್ನೋದನ್ನು ನಾವು ಯಾವ ಅರ್ಥದಲ್ಲಿ ತಗೊಳ್ಬಹುದು? ಮತ್ತು ನನ್ನ ಇನ್ನೊಂದು ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ, ಕಲೆಗೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ? ಅಂದರೆ ವಿಜ್ಞಾನ ಯಾವಾಗ ಕಲೆ ಆಗಬಲ್ಲದು ಅಥವಾ ಆಗಬೇಕಾದ ಅವಶ್ಯಕತೆ ಇದೆಯೇ? ಆಗುತ್ತಿದ್ದರೆ ಅದಕ್ಕೆ ಯಾವ ಅಂಶಗಳು ಬೇಕು, ಅದರ ಅಂಗಗಳು ಯಾವುದು? ಹಾಗೆ ಕಲೆ ಯಾವಾಗ ವಿಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ, ಹಾಗ ಅನ್ನಿಸ್ಕೊಳ್ಳುವಂತಹ ಅವಶ್ಯಕತೆ ಅದಕ್ಕಿದೆಯೇ? ಹೀಗೆ ಬಹಳಷ್ಟು ಪ್ರಶ್ನೆಗಳು ನನ್ನ ಸಹಿತವಾಗಿ ಉಳಿದವ್ರನ್ನು ಕಾಡಿದೆ. ನಿಮ್ಮ ಪರಿಹಾರವನ್ನು ಸೂಚಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಭಾರತೀಯ ವಿದ್ಯೆ, ಕಲೆ, ವಿಜ್ಞಾನ ಎಲ್ಲವನ್ನೂ ಅರ್ಥೈಸುವುದಕ್ಕೆ ಈ ಪ್ರಶ್ನೆ ತುಂಬ ಉಪಯುಕ್ತವಾಗಿದೆ ಅಂತ ನಾನು ಗ್ರಹಿಸ್ಕೊಳ್ತಾ ಇದ್ದೇನೆ. ಯಾಕೆ ಅಂದರೆ ನಾವು ಅನೇಕ ಸಂದರ್ಭಗಳಲ್ಲಿ ಈ ಪದಗಳನ್ನು ಪರ್ಯಾಯ ಪದಗಳಂತೆ ಪ್ರಯೋಗ ಮಾಡ್ತಾ ಇದ್ದೇವೆ. ಈಗ ನೀವು ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದ 64 ವಿದ್ಯೆಗಳಿವೆ, ಪ್ರಸಿದ್ಧವಾಗಿವೆ. ಹಾಗೆ 64 ಕಲೆಗಳಿವೆ ಅಂತಲೂ ನಾವು ಹೇಳಿಕೊಂಡು ಬರ್ತಾ ಇದ್ದೇವೆ. ಹಾಗಂತ ಕಲಾ ಮತ್ತು ವಿದ್ಯಾ ಎಂಬ ಪದಗಳು ಪರ್ಯಾಯ ಪದಗಳಾದರೂ ಸಮಾನಾರ್ಥಕ ಪದಗಳಲ್ಲ. ಆಶ್ಚರ್ಯ ಆಗ್ಬೋದು, ನೀವು ಗಮನಿಸಬೇಕು. ಪರ್ಯಾಯ ಅಂದರೆ ಬಳಸಿ ಅದನ್ನು ಹೇಳುತ್ತೆ ಅಂತ ಅರ್ಥ. ಸಮಾನಾರ್ಥಕ ಅಂದರೆ ಇದು ಯಾವ ಅರ್ಥವನ್ನು ಹೇಳುತ್ತೆಯೋ ಅದು ಅದೇ ಅರ್ಥವನ್ನು ಹೇಳುತ್ತೆ. ಅಂದರೆ ಪರ್ಯವಸಾನ ಮಾಡ್ತಾ ಬಂದಾಗ ಅದು ಅಲ್ಲಿ ನಿಂತುಕೊಡುತ್ತೆ ಅಂತ ಆದರೂ ಪರ್ಯಾಯ ಪದ ಅಂತ ಹೇಳ್ಬೋದು. ನಾವು ಇದನ್ನು ಪರ್ಯಾಯವಾಗಿ ಬಳಸ್ತಾ ಇದ್ದೇವೆಯೇ ಹೊರತು ಸಮಾನಾರ್ಥಕ ಪದಗಳಲ್ಲ. ಸಮಾನಾರ್ಥಕ ಪದವಾದರೆ ಈ 64 ವಿದ್ಯೆಗಳನ್ನು ಕಲೆ ಅಂತ ಹೇಳೋದಾಗಲಿ, ಕಲೆಗಳನ್ನು ವಿದ್ಯೆ ಅಂತ ಹೇಳೋದಾಗಲಿ, ಅದು ಹೇಗೆ ಸಮಂಜಸ ಅಂತ ಅದರ ಔಚಿತ್ಯವನ್ನು ನಾವು ವಿಚಾರ ಮಾಡಬೇಕು. ಜೊತೆಗೆ ಆ ವಿದ್ಯೆ ಕಲೆಗಳ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡಾಗ ಅದು ಸುಲಭ ಆಗತ್ತೆ. ಈಗ ಕಲಾ ಎಂಬ ಬಗ್ಗೆ ನಾವು ಹಿಂದೆ ಸಾಂದರ್ಭಿಕವಾಗಿ ಒಂದೆರಡು ಮಾತುಗಳನ್ನು ಆಡಿದ್ದೇವೆ. ಕಲಾ ಸಂಖ್ಯಾನ ಎಂಬ ಧಾತುವಿನಿಂದ ಹುಟ್ಟಿದ ಒಂದು ಪದ ಇದು. ಕಲಾ ಅಂತಂದರೆ ಸಂಖ್ಯಾನ ಮಾಡೋದು, ಮನಸ್ಸನ್ನು ಅಲ್ಲಿ ಅಂಟಿಸೋದು. ಸಂಖ್ಯಾನ ಎಂಬ ಶಬ್ದಕ್ಕೆ ಅರಿವು, ಜ್ಞಾನ ಎಂಬ ಅರ್ಥವೂ ಇದೆ. ಈಗ ಅರಿವು, ಜ್ಞಾನ ಎಂಬ ಅರ್ಥವನ್ನು ಇಟ್ಟುಕೊಂಡ್ರೆ ಸಂಖ್ಯಾನ, ಆವಾಗ ಕಲನ ಮಾಡೋದು ಅಂದರೆ ತಿಳ್ಕೊಳ್ಳೋದು ಎಂಬ ಅರ್ಥ ಬರುತ್ತೆ. ಈ ಅರ್ಥದಲ್ಲಿ ಕಲಾ ವಿದ್ಯಾ ಒಂದೇ. ವಿದ್ಯಾ ಅಂದರೆ ಅರಿವು, ಅರಿವನ್ನು ಸಂಪಾದಿಸುವ ಮಾರ್ಗ. ಕಲಾ ಅಂದರೆ ಅರಿವು, ಅರಿವನ್ನು ಸಂಪಾದಿಸುವ ಮಾರ್ಗ. ಎರಡೂ ಒಂದೇ ಆಯಿತು. ಆದರೆ ಕಲೆ ಮತ್ತು ವಿದ್ಯೆ ಎಂಬುದನ್ನು ನಾವು ಬೇರೆ ಬೇರೆ ವಿಧಾನದಲ್ಲಿಯೂ ಗ್ರಹಿಸ್ತಾ ಇದ್ದೇವೆ. ಅದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ವಿದ್ಯಾ ಅಂದರೆ ಶುದ್ಧವಾದಂತಹ ಅರಿವನ್ನು ತಂದುಕೊಡುವ ಸಾಧನ, ಮಾರ್ಗ. ಅದನ್ನು ವಿದ್ಯಾ ಅಂತ ಹೇಳ್ತೇವೆ. ಶಿಲ್ಪವಿದ್ಯಾ, ಚಿತ್ರವಿದ್ಯಾ, ಹಾಗೆ ವೇದಾಂತ ವಿದ್ಯಾ, ಕರ್ಮವಿದ್ಯಾ, ತರ್ಕವಿದ್ಯಾ, ಹೀಗೆಲ್ಲ ಪ್ರಯೋಗಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕಾರಣ ಭಾವಾತ್ಮಕವಾದ ವಿವರಣೆಯ ಜೊತೆಗಿನ ಉಪಪತ್ತಿಗಳ ಸಹಿತವಾದಂತಹ ವಿಶಿಷ್ಟವಾದ ಜ್ಞಾನ. ಆ ಜ್ಞಾನದ ಮಾರ್ಗವೂ ವಿದ್ಯೆ, ಜ್ಞಾನಕ್ಕೆ ಸಾಧನವಾದದ್ದು ವಿದ್ಯೆ. ಇದನ್ನು ವಿದ್ಯಾ ಅಂತ. ಈಗ ವಿತ್ ಜ್ಞಾನವನ್ನು ಯಾ ಪ್ರಾಪ್ತಿಸುವಂಥದ್ದು ವಿದ್ಯಾ, ಇದರ ಅವಯವ ವಿಭಾಗ ಮಾಡಿಕೊಂಡ್ರೆ ಈ ಅಭಿಪ್ರಾಯವನ್ನು ಹೊರಡಿಸಬಹುದು.
ವಿದ್ಯಾ ಶಬ್ದವನ್ನು ಜ್ಞಾನ ಎಂಬ ಅರ್ಥದಲ್ಲೂ ಪ್ರಯೋಗ ಮಾಡಿದ್ದಾರೆ. ಹೌದು. ಆದ್ದರಿಂದ ಈ 64 ಪ್ರಕಾರವಾದ ಒಂದು ವಿದ್ಯೆಗಳನ್ನು ಋಷಿಗಳು ನಮಗೆ ಪ್ರವರ್ತನ ಮಾಡಿದರು. ಹೌದು. ಋಷಿಗಳ ದೃಷ್ಟಿಯಲ್ಲಿ ಇರುವ ಜೀವನ ಯಾವುದು ಅಂತ ಕೇಳಿದರೆ ಇಹ ಜೀವನ, ಒಂದು ಪರಜೀವನ. ಬಹಳ ಜನರು ಈ ಅಭಿಪ್ರಾಯವನ್ನು ಗ್ರಹಿಸೋದಿಲ್ಲ. ಇಹ ಚೆನ್ನಾಗಿರಬೇಕು ಅಂತ ಎನ್ನುವವರು ಪರವನ್ನು ಮರಿಬೇಕು ಅಂತಿಲ್ಲ. ನಿಜ. ಪರ ಚೆನ್ನಾಗಿರಬೇಕು ಅಂತ ಬಯಸುವವರು ಇಹವನ್ನು ಬಿಡಬೇಕು ಅಂತಿಲ್ಲ. ಹೌದು. ಇಹವನ್ನು ಬಿಡದೆ ಪರವನ್ನು ಮರೆಯದೆ ಬದುಕೋದು. ಹೌದು. ಹಾಗೆ ಪರವನ್ನು ಮೆರೆಸದೆ ಇಹವನ್ನು ಅನುಭವಿಸೋದು, ಇದು ಜೀವನವೇ. ಹೌದು. ಈ 64 ವಿದ್ಯೆಗಳು ಇಹ ಪರ ಜೀವನದ ನೆಮ್ಮದಿಗಾಗಿ ಬಂದವು. ಕಲೆಯೂ ಕೂಡ ಹಾಗೆ. ಹಾಗಿದ್ರೆ ಕಲಾ ಅಂತಂದ್ರೆ ಏನು ಅಂದರೆ ಕಲ ಸಂಖ್ಯಾನೆ. ನಾವು ಇದನ್ನು ಯೋಚನೆ ಮಾಡಿದ್ವು. ಅರಿವನ್ನು ತಂದುಕೊಡುವ ಸಾಧನ ಅಂತಾದರೆ ಕಲೆ ವಿದ್ಯೆ ಒಂದೇ. ಅದರ ವಿನಿಯೋಗವನ್ನು ನಾವು ಗಮನಿಸಬೇಕು. ವಿನಿಯೋಗ, ನಾವು ಕಲೆಯನ್ನು ಯಾಕೆ ವಿನಿಯೋಗ ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ ಕೇವಲ ಬೋಧಕ್ಕಾಗಿ ವಿನಿಯೋಗ ಮಾಡ್ತಾ ಇಲ್ಲ, ಮೋದಕ್ಕಾಗಿಯೂ ವಿನಿಯೋಗ ಮಾಡ್ತಾ ಇದ್ದೇವೆ. ಬೋಧ ಮೋದ ಎರಡೂ ಕಲೆಯಿಂದಾಗತ್ತೆ. ಕಲೆಯಿಂದ ಅರಿವು ಯಥಾರ್ಥವಾಗಿ ಬರುತ್ತೆ, ಒಳ್ಳೆಯ ಆಸ್ವಾದ ಮೋದವೂ ಸಿಗತ್ತೆ. ವಿದ್ಯೆಯಿಂದ ಮೋದ, ವಿದ್ಯಾನಂದ ಅಂತ ಹೇಳಿದರೂ ಕೂಡ ಅದರ ಸ್ವರೂಪ ಬೇರೆ. ವಿದ್ಯೆಯಿಂದ ಲಭಿಸುವ ಮೋದ ಅದು. ವಿದ್ಯೆಯೇ ಮೋದವಾಗಿರಬೇಕು ಅಂತಿಲ್ಲ. ಇಲ್ಲ, ಕಲೆ ಹಾಗಲ್ಲ. ಕಲೆಯನ್ನು ಪ್ರದರ್ಶನ ಮಾಡುವವನಿಗೂ ಮೋದ ಇದೆ, ಕಲೆಯನ್ನು ನೋಡುವವನಿಗೂ ಮೋದ ಇದೆ. ಗಮನಿಸಬೇಕು ನಾವು. ಆ ದೃಷ್ಟಿಯಿಂದ ಕಲೆ ಎನ್ನುವುದು ವಿದ್ಯೆಯಾಗಿದ್ದುಕೊಂಡೇ ವಿದ್ಯೆಯೂ ಅಲ್ಲ ಅಂತ ಆಗುತ್ತೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಅದು ವಿದ್ಯೆಯಾಗಿದೆ ಸ್ವರೂಪದಿಂದ, ವಿದ್ಯೆ ಮಾತ್ರ ಅಲ್ಲ, ಅದರ ಆಚೆಗೂ ಇದೆ ಅಂತ. ವಿನಿಯೋಗ ಪರಿಕಲ್ಪನೆ. ವಿನಿಯೋಗ. ಒಬ್ಬ ರಾಜ ಮಾತ್ರ ಅಲ್ಲಮ್ಮ, ನನ್ನ ಮಗನೂ ಹೌದು ಅಂತ ರಾಜಮಾತೆ ಯೋಚನೆ ಮಾಡಿದಾಗೆ. ಊರಿಗೆಲ್ಲ ರಾಜ, ಆದರೆ ಮನೆಗೆ ಬಂದಾಗ ತನಗೆ ಮಗ. ರಾಜಮಾತಿಗೆ ಎರಡು ಸಂಬಂಧ. ಊರವರಿಗೆ ರಾಜ, ಊರವರೊಳಗೆ ರಾಜಮಾತಿ ಸೇರಿಲ್ವಾ? ಸೇರಿದಾಳೆ. ಹೌದು, ಅವಳಿಗೂ ಅವನ ರಾಜನೇ, ಪ್ರಭುವೇ. ಆದರೆ ಮನೆಗೆ ಬಂದಾಗ ಮಗ. ಆ ಸಂಬಂಧದ ಹಾಗೆ ಈಗ ನಾವು ಕಲಾ ಅಂತ ತಗೊಂಡಾಗ ಈ ಕಲೆ ಎನ್ನುವುದು ವಿದ್ಯೆಗಿಂತ ಆಚೆಗೆ ಬಂತು. ವಿದ್ಯೆಯೂ ಆಗಿದ್ದುಕೊಂಡೇ ವಿದ್ಯೆಗಿಂತ ಆಚೆಗೆ ಬಂದಿದೆ. 64 ಸಾವಿರಾರು ಕಲೆಗಳಿವೆ. ವಿದ್ಯೆಯೂ ಹಾಗೆ ಸಾವಿರಾರು ವಿದ್ಯೆಗಳು. ನೀವು ವಿಷಯ ಭೇದವನ್ನು ಮನಸ್ಸಿಗೆ ತಗೊಂಡಾಗ ಅಷ್ಟು ಸಂಖ್ಯೆಯ ವಿದ್ಯೆಗಳನ್ನು ಹೇಳ್ಬೋದು. ವಿಷಯ ಭೇದವನ್ನು ಇಟ್ಟುಕೊಂಡಾಗ ಒಂದೊಂದು, ಈಗ ಉದಾಹರಣೆಗೆ ಮಡಕೆಯನ್ನು ಮಾಡೋದು ಕಲೆ, ಮಡಕೆಯ ಬಗ್ಗೆ ಇರುವ ಅರಿವು ವಿದ್ಯೆ. ಅದರಿಂದ ಅದನ್ನು ಘಟವಿದ್ಯಾ ಅಂತ ಹೇಳ್ಬೋದು. ಎಷ್ಟು ರೀತಿಯ ಮಡಿಕೆಗಳನ್ನು ಯಾವ ಯಾವ ವಿಧಾನದಲ್ಲಿ ಹೇಗೆ ಹೇಗೆ ಮಾಡಬಹುದು, ಅದರ ಉಪಯೋಗವನ್ನು ಹೇಗೆ ತೆಗೆದುಕೊಳ್ಬಹುದು, ಅದರ ಸಾವಿರಾರು ವರ್ಷದ ಇತಿಹಾಸವನ್ನೆಲ್ಲ ಗಮನಿಸಿದರೆ ಘಟವಿದ್ಯಾ ಅಂತಲೇ ಹೇಳ್ಬೋದು. ವಿದ್ಯೆ ಆಗುವ ಸಾಧ್ಯತೆ ಇದೆ. ಆದರೆ ಅದು ಏನಾಗಿದೆ ಅಂತಂದರೆ ಅದನ್ನು ವಿದ್ಯೆಯ ಸ್ಥಾನ ನಾವು ಕೊಟ್ಟಿಲ್ಲ. ಈಗ ವಿದ್ಯೆಯ ಸ್ಥಾನ ಯಾವುದರಿಂದ ಬಂತು ಅಂದರೆ ಅದರ ಸ್ವರೂಪದಿಂದ ಮಾತ್ರ ಅಲ್ಲ, ಅದರ ಆಚಾರ್ಯ ಶಿಷ್ಯ ಪರಂಪರೆಯಿಂದಲೂ ಬಂತು. ಈಗ ಒಬ್ಬ ಕಲಿಸ್ಕೊಡ್ಬೇಕು, ಇನ್ನೊಬ್ಬ ಕಲಿತುಕೊಡ್ಬೇಕು. ಕಲಿಸುವವನನ್ನು ಆಚಾರ್ಯ ಗುರು ಅಂತ ಹೇಳ್ತೇವೆ, ಕಲಿತುಕೊಳ್ಳುವವನನ್ನು ನಾವು ಶಿಷ್ಯ ಅಂತ ಹೇಳ್ತೇವೆ. ನೀವು ಕಲಿತುಕೊಳ್ಳುವವನು ಅಂತ ಹೇಳುವಾಗ ಒಂದು ಅಂಶ ಗಮನಿಸಬೇಕು, ಅಲ್ಲಿ ಕಲೆ ಇದೆ ಅಂತ. ಆದ್ದರಿಂದ ಕಲಿತು, ಆ ಕಲಾ ಧಾತುವನ್ನೇ ನಾವು ಪ್ರಯೋಗ ಮಾಡಿದ್ದು. ಕಲಿತುಕೊಳ್ಳುವವನನ್ನು ನಾವು ಶಿಷ್ಯ ಅಂತ ಹೇಳ್ತೇವೆ. ಈ ಶಿಷ್ಯೋಪಾಧ್ಯಾಯ ಸಂಬಂಧ ಏನಿದೆ, ಆ ಸಂಬಂಧದ ಮೇಲೆ ನಾವು ಅದಕ್ಕೆ ವಿದ್ಯೆಯ ಒಂದು ಪಟ್ಟ, ವಿದ್ಯೆಯ ಒಂದು ಪದವಿಯನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ಇತಿಹಾಸದಿಂದ ಪರಂಪರೆಯಿಂದ ಸಿದ್ಧವಾದಂತಹ ವಿಷಯ. ಘಟವಿದ್ಯಾ ಅಂತಿಲ್ಲ. ಈಗ ಅದೇ ವಸ್ತ್ರವಿದ್ಯಾ ಅಂತ ತಗೊಂಡ್ರೆ ಬಟ್ಟೆಯನ್ನು ನೇಯೋದು, ಅದಕ್ಕಿಂತ ಮೊದಲು ಅರಳೆಯನ್ನು ಸಂಪಾದನೆ ಮಾಡೋದು, ಆಮೇಲೆ ಅರಳೆಯನ್ನು ಬಿಡಿಸಿ ಅದನ್ನು ನೂಲಾಗಿಸುವುದು, ನೂಲನ್ನು ಮಗ್ಗದಲ್ಲಿಟ್ಟು ನೇಯುವುದು, ಇದೆಲ್ಲ ಕೌಶಲ, ಕಲೆ ಅಂತ ಹೇಳ್ತೇವೆ. ಇಲ್ಲಿ ಅರಿವಿಲ್ಲದೆ ಕಲೆ ಬಂತ? ಬಟ್ಟೆಯ ನೇಯ್ಗೆ ಅಂತ ಬಂದರೆ ಅದನ್ನು ನೀವು ಮಗ್ಗಗಳನ್ನು ನೋಡಬೇಕು, ಆಶ್ಚರ್ಯ ಆಗುತ್ತೆ. 60,000 70,000 ಲಕ್ಷ ನೂಲುಗಳು. ಆ ಒಂದೊಂದು ನೂಲನ್ನು ಅವನು ಕಟ್ಕೊಡ್ಬೇಕು. ಅದನ್ನು ಎಷ್ಟು ಸಹನೆ ಇರಬೇಕು ಅವನಿಗೆ, ಎಷ್ಟು ಏಕಾಗ್ರತೆ ಇರಬೇಕು. ಆ ಅಷ್ಟೂ ನೂಲುಗಳು, ಅದೆಲ್ಲ ಹಾಸು ಅಂತ ಹೆಸರು. ಅದರಲ್ಲಿ ಒಂದು ನೂಲನ್ನು ಹೊಕ್ಕಿಸ್ತಾನೆ ಅವನು ಲಾಡದ ಮೂಲಕ, ತುರಿ ಅಂತ ಹೇಳ್ತಾರೆ. ಅದು ಎಲ್ಲ ಕಡೆಗೂ ಪ್ರವೇಶ ಮಾಡಿ ಆ 60,000 ನೂಲುಗಳ ಸಂಬಂಧವನ್ನು ಪಡ್ಕೊಳ್ಬೇಕು. ಒಂದರ ಕೆಳಗೆ ಬರುತ್ತೆ, ಇನ್ನೊಂದರ ಮೇಲೆ ಬರುತ್ತೆ, ಒಂದರ ಕೆಳಗೆ ಬರುತ್ತೆ, ಇನ್ನೊಂದು ಮೇಲೆ ಬರುತ್ತೆ. ಎರಡು ನೂಲುಗಳ ಮೇಲೆ ಬಂದುಬಿಟ್ರೆ ಅಲ್ಲಿ ಒಂದು ರಂಧ್ರ ಏರ್ಪಡುತ್ತೆ. ನೇಯ್ಗೆ ಅಲ್ಲ ಅಂತ ಆಗತ್ತೆ. ಎಷ್ಟು ಸೂಕ್ಷ್ಮವಾದ ಜ್ಞಾನ ನೋಡಿ ಇದು. ಅಲ್ಲಿ ವಿದ್ಯೆ ಇಲ್ವಾ ಅಂದರೆ ವಿದ್ಯೆ ಇದೆ.
ಆದರೆ ಇಲ್ಲಿ ಏನಾಗಿದೆ ಅಂದರೆ ಶಿಷ್ಯೋಪಾಧ್ಯಾಯರು ಇಲ್ವಾ ಅಂತ ಕೇಳಿ ಇದ್ದಾರೆ, ಅದು ಪರಂಪರೆ ಆಗಲಿಲ್ಲ. ಗಮನಿಸಬೇಕು. ಒಬ್ಬ ದೊಡ್ಡ ನೇಕಾರ, ಅನುಭವಿಯಾದ ನೇಕಾರ ಹೊಸ ಹುಡುಗರಿಗೆ ನೋಡಪ್ಪ ಹೀಗೆ ಬರಬೇಕು ಅಂತ ಹೇಳ್ಕೊಡ್ತಾನ. ಅಲ್ಲಿ ಉಪದೇಶ ಪರಂಪರೆ ಇದೆ, ಸಂಪ್ರದಾಯವಾಗಿ ಅದು ಬೆಳೆದಿಲ್ಲ. ಅದಕ್ಕೆ ಅಂದರೆ ವಾಂಗ್ಮಯದ ಜೊತೆಗೆ ಬೆಳೆದಿಲ್ಲ. ನೋಡಿ, ಈಗ ಒಂದು ಅಭಿಪ್ರಾಯವನ್ನು ನಾವು ಹೀಗೆ ಪರಿಷ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಆದ್ದರಿಂದ ಈಗ ಏನಾಯಿತು, ನೇಯ್ಗೆ ಎನ್ನುವುದು ಒಂದು ಕಲೆಯಾಗಿ ಉಳಿಯುತ್ತೆ ಹೊರತು ವಿದ್ಯೆಯಾಗಿ ಬೆಳೆಯಿಲ್ಲ. ವಿದ್ಯೆಯಾಗಿ ಉಳಿದಿದೆ ಪ್ರಪಂಚದಲ್ಲಿ, ಅದು ವಿದ್ಯೆಯಾಗಿ ಉಳಿದಿದೆ, ಕಲೆಯಾಗಿ ಬೆಳೆದಿದೆ, ಕಲೆಯಾಗಿ ಬೆಳಗಿದೆ. ಗಮನಿಸಿಕೊಂಡಾಗ ವಿದ್ಯೆ ಮತ್ತು ಕಲೆಗಳ ಸಂಬಂಧ ಬಹಳ ಒಂದು ಗಾಢವಾಗಿದೆ. ಒಂದು ವಾಂಗ್ಮಯವೂ ಬರಬೇಕಲ್ಲಿ, ಉಪದೇಶಕನ ಶಬ್ದರಾಶಿ ಒಂದು ಇರಬೇಕು, ಉಪದೇಶ ಮಾಡುವ ಒಬ್ಬ ಆಚಾರ್ಯ ಪುರುಷನ ಉತ್ಪತ್ತಿ ಆಗಬೇಕು, ಕಲಿಯುವ ಶಿಷ್ಯರಲ್ಲಿ ಇಂತಹ ಈ ಬಗೆಯ ಪೂರ್ವಾರ್ಹತೆ ಬೇಕು. ಎಲ್ಲ ಒಂದು ಪರಿಷ್ಕೃತವಾಗಿ ಸಿದ್ಧವಾಗಿದೆ ವಿದ್ಯಾಕ್ಷೇತ್ರದಲ್ಲಿ. ಕಲಾಕ್ಷೇತ್ರದಲ್ಲಿ ಹಾಗಿಲ್ಲ. ಕಲೆಯಲ್ಲಿ ನಿಯಮ ಇದೆ, ಅಧ್ಯಾಪನಕ್ಕೆ ಅಧ್ಯಯನಕ್ಕೆ ನಿಯಮ ಇದೆ. ನಿಯಮ ಎಂಬುದು ಶಾಸ್ತ್ರಬದ್ಧ ಆಗಿಲ್ಲ. ನಾವು ಅದನ್ನು ಗಮನಿಸಬೇಕು. ಶಾಸ್ತ್ರಬದ್ಧ ಅಂದರೆ ಶಾಸ್ತ್ರೀಯವಾಗಿದೆ, ವಾಂಗ್ಮಯಬದ್ಧವಲ್ಲ, ಉಪದೇಶಕವಾದ ಶಾಸ್ತ್ರ ಇಲ್ಲ. ಆದ್ದರಿಂದ ಅದು ಕಲೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಈ ವಿದ್ಯೆ ಮತ್ತು ಕಲೆ ಎರಡನ್ನೂ ವ್ಯಾಪಿಸಿಕೊಂಡಿರುವಂಥದ್ದು ವಿಜ್ಞಾನ. ವಿಜ್ಞಾನ ಅಂದರೆ ಇನ್ನೇನಿಲ್ಲ, ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ, ವಿಶಿಷ್ಟವಾದ ಜ್ಞಾನ. ನೀವು ವಿಶಿಷ್ಟ ಅಂದರೆ ಯಾವ್ಯಾವ ವಿಶೇಷಣ ಸೇರಿಸ್ಕೊಂಡ್ರೂ ಅದು ವಿಶಿಷ್ಟ ಆಗುತ್ತೆ. ಸುಮ್ಮನೆ ಅರಿವಾದರೆ ಜ್ಞಾನ ಅಷ್ಟೇ. ಗೊತ್ತಾದರೆ ಬಟ್ಟೆ ಅಂತ ಗೊತ್ತಾ, ಗೊತ್ತು ಅಂತ. ಉಡೋದಕ್ಕೆ ಗೊತ್ತಾ, ಅದು ಉಡೋದಕ್ಕೂ ಗೊತ್ತು. ನೆನೆಯೋದಕ್ಕೆ ಗೊತ್ತಾ, ಅದು ಗೊತ್ತಿಲ್ಲ. ಆದರೆ ಗೊತ್ತಿದೆ ಗೊತ್ತಿಲ್ಲ ಎರಡೂ ಬರುತ್ತೆ ಅಲ್ಲಿ. ಆದರೆ ವಿಶಿಷ್ಟ ಜ್ಞಾನದಲ್ಲಿ ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಗೊತ್ತಾಗಿರಬೇಕು. ಅದು ವಿಶಿಷ್ಟಂ ಜ್ಞಾನಂ. ಅಂದರೆ ಕಾರ್ಯೋನ್ಮುಖ ಆಗುವುದಕ್ಕೆ ಎಷ್ಟು ತಿಳುವಳಿಕೆ ಬೇಕೋ ಅಷ್ಟು ತಿಳುವಳಿಕೆಯನ್ನು ವಿಶಿಷ್ಟ ಜ್ಞಾನ ಅಂತ ಹೇಳ್ತೇವೆ. ಕಾರ್ಯೋನ್ಮುಖ ಅಂತ ಹೇಳಿದ್ರಂದರೆ ಅದರ ಅಪ್ಲಿಕೇಶನ್ ಸೈಡ್ ಇದೆ, ಗಮನಿಸಬೇಕು. ಕಾರ್ಯೋನ್ಮುಖ ಆಗುವುದಕ್ಕೆ ಎಷ್ಟು ಅರಿವು ಬೇಕೋ, ತಪ್ಪಿಲ್ಲದ ಅರಿವು ಎಷ್ಟು ಬೇಕೋ ಅಷ್ಟು ಇದ್ದರೆ ಅದು ವಿಜ್ಞಾನ ಅಂತಾಯಿತು. ಈಗ ವಿಜ್ಞಾನದಲ್ಲಿ ಸಹಜವಾಗಿ ಎರಡು ಮುಖ ಬಂತು. ಒಂದು ಪೂರ್ವಭಾವಿಯಾದ ಸಿದ್ಧತೆಯ ರೂಪದ ಜ್ಞಾನ, ಕಾರ್ಯಕಾರಣ ಭಾವ ಜ್ಞಾನ. ಇನ್ನೊಂದು ಪ್ರಯೋಗ ಕೌಶಲವನ್ನು ತಂದುಕೊಡುವ ಕ್ರಿಯಾಮುಖವಾದ ಜ್ಞಾನ. ನೀವು ಅದನ್ನು ಟೆಕ್ನಾಲಜಿ ಅಂತ ಹೇಳ್ತೀರಿ, ತಂತ್ರಜ್ಞಾನ ಟೆಕ್ನಾಲಜಿ ಅಂತ ಹೇಳ್ತೀರಿ. ಕ್ರಿಯಾಮುಖವಾದ ಕ್ರಿಯಾನ್ವಯಿಯಾದ ಜ್ಞಾನ. ಆ ಕ್ರಿಯಾನ್ವಯಿಯಾದ ಜ್ಞಾನವನ್ನು ಪ್ರಮಾಣಿಸಿ ಆಗಾಗ ಪರೀಕ್ಷೆ ಮಾಡಿ ನಿರ್ಣಯ ಮಾಡುವುದಕ್ಕೆ ಥಿಯರಿಟಿಕಲ್ ಸೈನ್ಸ್, ಥಿಯರಿ ಅಂತ ಹೇಳ್ತೀರಿ. ಗೊತ್ತಾಯ್ತಾ? ಅದು ಸಿದ್ಧವಾದ ಜ್ಞಾನ. ಹೀಗೆ ಎರಡು ವಿಧಾನದಲ್ಲಿ ವಿಜ್ಞಾನ ಮುಂದುವರಿಯುತ್ತೆ. ಇದು ವಿದ್ಯೆಯಲ್ಲೂ ಇದೆ, ಕಲೆಯಲ್ಲೂ ಇದೆ. ಆದ್ದರಿಂದ ವಿಜ್ಞಾನವೆಂಬುದು ಈ ವಿದ್ಯೆ ಮತ್ತು ಕಲೆ ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆ. ಈಗ ನೋಡಿ, ವಿದ್ಯೆ, ಮುಂದಿನ ಸ್ತರದಲ್ಲಿ ಕಲೆ, ಈ ವಿದ್ಯೆ ಕಲೆಯನ್ನು ಒಳಗೊಂಡ ವಿಜ್ಞಾನ, ಈ ಮೂರೂ ಸೇರಿದೆ. ಮೂರು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ವಿಜ್ಞಾನದಲ್ಲಿ ವಿದ್ಯೆ ಇಲ್ವಾ? ಹಿರಿಯ ವಿಜ್ಞಾನಿ ಕಿರಿಯ ವಿಜ್ಞಾನಿಗಳನ್ನು ಸಿದ್ಧಪಡಿಸಿಕೊಡ್ತಾನೆ, ಹೀಗೆ ಅದನ್ನು ಅಧ್ಯಯನ ಮಾಡಬೇಕು, ಹೀಗೆ ಉಳಿಸ್ಬೇಕು, ಇಲ್ಲಿಯವರೆಗೆ ಬಂದ ಪ್ರಯೋಗವನ್ನು ಹೀಗೆ ಮುಂದುವರಿಸಬೇಕು ಹೇಳ್ಕೊಡ್ತಾನೆ. ಪರಂಪರೆ ಇದೆ. ಆದ್ದರಿಂದ ವಿಜ್ಞಾನವೂ ವಿದ್ಯೆ ಆಗಬಹುದು, ವಿದ್ಯೆಯಲ್ಲಿ ವಿಜ್ಞಾನವೂ ಇದೆ. ಈ ದೃಷ್ಟಿಯಿಂದ ನೋಡಿದರೆ ಭಾರತೀಯರ ವಿದ್ಯೆ, ಕಲೆ ಮತ್ತು ವಿಜ್ಞಾನ ಇದು ಇಹಪರ ಜೀವನಗಳಿಗೆ ಸಂಬಂಧಪಟ್ಟಿದ್ದು. ಈ ಒಂದು ನಿಯಮವನ್ನು ನಾವು ಮರಿಬಾರ್ದು. ಆದ್ದರಿಂದಲೇ ಪಾಶ್ಚಾತ್ಯರ ವಿಜ್ಞಾನಕ್ಕೂ ನಮ್ಮ ವಿಜ್ಞಾನಕ್ಕೂ ಒಂದು ವ್ಯತ್ಯಾಸ ಇದೆ. ಪಾಶ್ಚಾತ್ಯರ ವಿಜ್ಞಾನ ಐಹಿಕವಾಗಿದೆ, ಅದು ಅವರ ವಿಜ್ಞಾನ ದೈಹಿಕವಾಗಿದೆ. ಅದು ಎರಡನ್ನೂ ಮರಿಬಾರ್ದು. ದೈಹಿಕ ಅಂತ ಹೇಳಿದ್ದು ಆತ್ಮಿಕವಾಗಿಲ್ಲ ಅಂತ, ಅದು ಆತ್ಮನನ್ನು ಮುಟ್ಟುತ್ತಾ ಇಲ್ಲ. ಆದ್ದರಿಂದ ಪಾಶ್ಚಾತ್ಯರ ವಿಜ್ಞಾನ ಐಹಿಕವೂ ದೈಹಿಕವೂ ಆಗಿದೆ. ಅದೇ ನಮ್ಮ ಋಷಿಗಳ ವಿಜ್ಞಾನ ಅದು ದೈಹಿಕವಾಗಿದ್ದುಕೊಂಡೇ ಆತ್ಮಿಕವೂ ಆಗಿದೆ, ಅಧ್ಯಾತ್ಮ ಕ್ಷೇತ್ರದಲ್ಲೂ ಇದೆ. ಆದ್ದರಿಂದಲೇ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂಚ ಅದನ್ನು ಗೀತಾಚಾರ್ಯ ಸಂಗ್ರಹ ಮಾಡಿದ್ದು ಈ ಉದ್ದೇಶಕ್ಕಾಗಿಯೇ. ನೀವು ಇಹಪರ ಜೀವನಗಳ ನೆಮ್ಮದಿಯನ್ನು ಪಡಿಬೇಕು ಅಂತ ಆದರೆ ಈ ಮೂರರಲ್ಲೂ ಪಳಗಿರಬೇಕು ಅಂತ. ಈಗ ನಮ್ಮ ಭರತಾಂತರಂಗದ ಹಿನ್ನೆಲೆಯಲ್ಲಿ ನೋಡಿದರೆ ಮೂರು ಮೇಳವಿಸಿಕೊಂಡಿದೆ. ಅದರ ಸ್ಥಾನವನ್ನು ಅದು ಅತಿಕ್ರಮಿಸಬಾರ್ದು, ಮತ್ತೊಂದಕ್ಕೆ ಜಾಗ ಕೊಡಬೇಕು. ಅತಿಕ್ರಮಿಸಬಾರ್ದು, ಮತ್ತೊಂದಕ್ಕೆ ಅವಕಾಶ ಕೊಡಬೇಕು. ಅಂತಹ ಒಂದು ಸಾಮರಸ್ಯ ಇಲ್ಲಿದೆ. ಈಗ ಪ್ರಶ್ನೆಯನ್ನು ನೀವು ಮುಂದುವರಿಸಿ ಕೇಳಿದ್ರಿ. ವಿಜ್ಞಾನ ಕಲೆಗೆ ಮಾರಕವಾದಂತೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಕಾಣುತ್ತೆ. ಅನೇಕ ಸಂದರ್ಭಗಳಲ್ಲಿ ಇದು ಒಂದು ಸಾಮಾನ್ಯ ವಾಕ್ಯ ಪ್ರಯೋಗ. ನಾವು ಪ್ರತಿಯೊಂದು ಸಂದರ್ಭಕ್ಕೂ ಅನ್ವಯಿಸಿ ನಾವು ಇದನ್ನು ಪರೀಕ್ಷೆ ಮಾಡಬೇಕು. ಇದು ಮಾರಕ ಹೌದಾ ಅಲ್ವಂತ.
ನನಗೆ ವೈಯಕ್ತಿಕವಾಗಿ ಯೋಚನೆ ಮಾಡುವಾಗ ಮಾರಕವಾದ ಸಂದರ್ಭಗಳನ್ನು ನಾನು ಸ್ಪಷ್ಟವಾಗಿ ಗುರುತಿಸಿದ್ದೇನೆ. ಹ್ಮ್. ಅಲ್ಲಿ ವಿಜ್ಞಾನ ಮಾರಕವಾಗಿಲ್ಲ, ವಿಜ್ಞಾನದ ಕ್ರಿಯಾನ್ವಯ ಮಾರಕವಾಗಿದೆ. ತಂತ್ರಜ್ಞಾನವೂ ಅಲ್ಲ, ತಂತ್ರವೇ. ತಂತ್ರಜ್ಞಾನ ಕೂಡ ಮತ್ತೆ ಅದು ಥಿಯರಿ ಆಗುತ್ತೆ, ಗಮನಿಸಬೇಕು. ಅದು ಅದರೊಳಗೆ ಅದರಲ್ಲೂ ಎರಡು ಅಂಶ ಇದೆ. ತಂತ್ರಜ್ಞಾನದಲ್ಲೂ ಒಂದು ಥಿಯರಿ ಇದೆ, ಇನ್ನೊಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಭಾಗ ಮಾತ್ರ ನಮಗೆ ಮಾರಕವಾಗ್ತಾ ಇದೆ. ಉದಾಹರಣೆಗೆ ಧ್ವನಿವರ್ಧಕ. ಧ್ವನಿವರ್ಧಕವನ್ನು ಇವತ್ತು ಜಗತ್ತಿನ ಎಲ್ಲ ಸಂಗೀತಗಾರರು ಬಳಸ್ಕೊಳ್ತಾ ಇದ್ದಾರೆ. ಇದರಿಂದ ಏನು ದೊಡ್ಡ ಲಾಭ ಆಯಿತು, ಏನು ನಷ್ಟ ಆಯಿತು ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಅಷ್ಟು ತೀವ್ರವಾದ ಜಿಜ್ಞಾಸೆ ನಡೀಲಿಲ್ಲ, ಪ್ರಯೋಗವೂ ಆಗಲಿಲ್ಲ. ಈ ಉದಾಹರಣೆಗೆ ಧ್ವನಿವರ್ಧಕವನ್ನು ಬಳಸಿದ್ದರಿಂದ ಪ್ರಪಂಚದಲ್ಲಿ ಸಂಗೀತಕ್ಕೆ ಸಹೃದಯರು ಶ್ರೋತೃಗಳು ಏನಿದ್ದಾರೆ ಅವರಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಯಿತು. ಅಂದರೆ ತುಂಬ ಸಂಖ್ಯೆಯ ಕೇಳುಗರು ಸಿದ್ಧರಾದರು, ಕೇಳುವ ಅವಕಾಶ ಆಯಿತು. ಆದರೆ ಅದು ಬಂದ ಹೊಸರಲ್ಲಿ ಬಹಳ ಜನ ಅದನ್ನು ಕಟುವಾಗಿ ಟೀಕಿಸಿದರು. ಅದು ಸಂಗೀತದ ಗುಣಧರ್ಮವನ್ನು ಕಡಿಮೆ ಮಾಡಿದೆ ಅಂತ. ಉದಾಹರಣೆಗೆ, ಒಂದು ಶ್ರುತಿಯಲ್ಲಿ ಹಾಡುಗಾರನ ಸ್ವರ ಲಯಿಸಬೇಕು. ಅದು ಅಷ್ಟು ತನ್ನನ್ನು ಪೂರ್ಣ ಕರಗಿಸಿಕೊಂಡು ಬಿಡಬೇಕು. ನೀರಿನೊಳಗೆ ಸಕ್ಕರೆ ಕರಗಿದ ಹಾಗೆ, ಉಪ್ಪು ಕರಗಿದ ಹಾಗೆ ಕರಗಬೇಕು ಅದು. ಆವಾಗ ಇವರ ಸ್ವರದ ಎಷ್ಟು ಪಾಯಿಂಟ್ಗಳಲ್ಲಿ ಸೇರಬೇಕು ಎನ್ನುವ ಒಂದು ನಿಷ್ಕರ್ಷ ಇದೆಯಲ್ಲ, ಅದನ್ನು ಕಿವಿ ಹೇಗೆ ಗುರುತಿಸ್ತಿತ್ತು ಗಮನಿಸಿ. ಈಗ ನೀವು ಅದು ಗುರುತಿಸುವ ವಿಧಾನವನ್ನು ನೋಡಿ. ಸಂಗೀತದಿಂದ ಬರುವ ತೃಪ್ತಿ ಏನಿದೆ, ಆ ತಲ್ಲೀನತೆಯಿಂದ ಉಂಟಾಗುವ ಆನಂದ ಏನಿದೆ, ಅದು ಕಳೆದು ಹೋಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಶ್ವಾಸ ನಿಶ್ವಾಸಗಳೂ ಶ್ರೋತೃಗಳ ಬರೆಗೆ ತಲುಪ್ತದೆ, ಗಮನಿಸಬೇಕು. ಆ ಕಂಠದಲ್ಲಾಗುವಂತಹ ಅವರೋಧಗಳು ಕೂಡ ಶ್ರೋತೃಗಳಿಗೆ ಬಂದು ತಲುಪ್ತಾ ಇದೆ. ಬಹಳ ಜಾಗೃತೆ ಇರಬೇಕು. ಈಗ ಮೊದಲೆಲ್ಲ ಹಾಗಿರಲಿಲ್ಲ. ಈಗ ಏನಾಗಿದೆ, ಒಂದು ಆಲಂಬನ ಶ್ರುತಿ ಇದ್ದರೆ ಆ ಶ್ರುತಿ ಎಷ್ಟನ್ನೋ ಮುಚ್ಚುತ್ತಿತ್ತು. ಅದು ನಿಜ. ದೇಹವನ್ನು ಮುಚ್ಚುವ ಬಟ್ಟೆಯ ಹಾಗೆ. ಬಟ್ಟೆಗೆ ಮರ್ಯಾದೆಯ ಸ್ಥಾನ ಬಂದಿದ್ದು ಹೇಗೆ ಗಮನಿಸಿ. ಈಗ ಚಳಿಯಿಂದ, ಮಳೆಯಿಂದ, ಬಿಸಿಲಿನಿಂದ ರಕ್ಷಣೆ ಮಾಡುವ, ಗಾಳಿಯಿಂದ ರಕ್ಷಣೆ ಮಾಡುವ ಬಟ್ಟೆಗೆ ಮರ್ಯಾದೆಯ ಸ್ಥಾನ ಬಂದಿದ್ದು ಹೇಗೆ? ಅದು ಆಲಂಬನ ಶ್ರುತಿ ಸಂಗೀತಕ್ಕೆ ಮರ್ಯಾದೆಯೂ ಹೌದು, ಸಂಗೀತಕ್ಕೆ ರಕ್ಷಣೆಯೂ ಹೌದು. ಈಗ ಅದು ಹೆಚ್ಚು ಪ್ರಬಲವಾಗಿ ಹೆಚ್ಚಾಗಿ ಕೇಳಿಸುವ ಹಾಗಾಗಿ ಧ್ವನಿವರ್ಧಕ ಇರುವ ಧ್ವನಿಯನ್ನು ಅದು ವಿಸ್ತಾರ ಮಾಡುತ್ತೆ. ಮಾಡಿದ್ರಿಂದ ಏನಾಯಿತು ಅಂತಂದರೆ ಕೇಳುಗರ ಕಿವಿ ಕೆಟ್ಟೋಯ್ತು ಅಂತ ಹೇಳಿದರು. ಸ್ವಲ್ಪ ತೀವ್ರವಾಗಿ ಹೇಳಿದರು ಅವರು. ಆದರೆ ಆ ಕಾಲದಲ್ಲಿ ಈ ವಿಜ್ಞಾನದ ಜೊತೆಗೆ ಸಂಗೀತವನ್ನು ಬೆಸೆಯುವ ಒಂದು ಪ್ರಯತ್ನ ಆಗಬೇಕಿತ್ತು. ಈಗ ಮೈಕೋ ಸಿಸ್ಟಮ್ ಏನಿದೆ, ಧ್ವನಿವರ್ಧಕದ ಒಂದು ವ್ಯವಸ್ಥೆ ಏನಿದೆ, ಎಷ್ಟು ಭಾಗ ಅಳವಡಿಸಬೇಕು ಅಂತ, ಎಷ್ಟು ಭಾಗ ಅಳವಡಿಸಬೇಕು. ಈಗ ಒಂದು ವಾಲ್ಯೂಮನ್ನು ಹೆಚ್ಚು ಮಾಡಿದರೆ ಈಗ ನಮಗೆ ಸ್ಥೂಲವಾಗಿದೆ. ಒಂದು ಶ್ರಿಲ್ಲಿಂಗ್ ನಾಯ್ಸ್ ಬಂದರೆ, ಕೀರಲು ಕಂಠದ ಒಂದು ಧ್ವನಿ ಬಂದರೆ, ಅದು ಧ್ವನಿ ಒಡೆದರೆ, ಆವಾಗ ಇದು ಬೇಸ್ ಹೀಗೆ ಮಾಡು, ಅದನ್ನು ಹೀಗೆ ಮಾಡು ಅಂತೆಲ್ಲ ಸರಿ ಮಾಡ್ಕೊಳ್ತಾರೆ ಅವರು. ತಕ್ಕ ಮಟ್ಟಿಗೆ ಈಗ ಆ ತಂತ್ರಜ್ಞಾನದ ಜೊತೆಗೆ ಕಲಾವಿದರು ಈಗ ಅಭ್ಯಾಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೂ ಈ ಧ್ವನಿವರ್ಧಕದ ಅವಶ್ಯಕತೆ ಇಲ್ಲದೆ ಸಹಜವಾದ ಧ್ವನಿ ಶ್ರೋತೃಗಳಿಗೆ ತಲುಪಿಸುವಷ್ಟೇ ಸ್ಥಳ ವಿಸ್ತಾರದಲ್ಲಿ ಅಷ್ಟೇ ಶ್ರೋತೃಗಳು ಧ್ವನಿವರ್ಧಕ ಇಲ್ಲದೆ ಸಂಗೀತ ಕೇಳಿದರೆ ಯಾವ ಆನಂದ ಬರುತ್ತೋ ಆ ಆನಂದ ಬರ್ತಾ ಇಲ್ಲ. ಈಗಲೂ ನಮಗೆ ಎಷ್ಟು ವರ್ಷ ಆಯ್ತು, ಈಗ ಧ್ವನಿವರ್ಧಕ ಇಲ್ಲದೆ ನಾವು ಏನನ್ನೂ ಕೇಳೋಲ್ಲ. ಈಗಲೂ ಅದು ಸಾಧ್ಯ ಇದೆ. ನಾವು ಈಗ ಅಂತಹ ಕಾರ್ಯಕ್ರಮಗಳ ಪ್ರಯೋಗ ನಾವು ಮಾಡಿದ್ದೇವೆ. ಉದಾಹರಣೆ, ನನ್ನ ಸೀಮಿತವಾದ ಅನುಭವದಲ್ಲಿ ನಾನು ಹೇಳೋದು, ಒಂದು ನಮ್ಮ ಅಭ್ಯಾಸದಿಂದಾಗಿ ಒಂದು 10 ನಿಮಿಷ ನಮಗೆ ಕಷ್ಟ ಆಗುತ್ತೆ ಧ್ವನಿವರ್ಧಕ ಇಲ್ಲದೆ ಕೇಳೋದು. ಆಮೇಲೆ ಈ ಕಿವಿಗೆ ಎಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತಂದರೆ ಎಲ್ಲವನ್ನೂ ಕೇಳಿಸುತ್ತೆ ಅದು. ಅಂದರೆ ನಮ್ಮ ಅವಧಾನ ಹೆಚ್ಚಾಗತ್ತೆ ಆಗ. ಈಗ ಹಾಗಲ್ಲ, ನಮ್ಮ ಅವಧಾನ ಕಡಿಮೆ ಮಾಡ್ತಾ ಇದೆ. ಇದು ಬಿಸಿ ಊಟ ಮಾಡಿಸಿ ಮಕ್ಕಳನ್ನು ಮಲಗಿಸಿದ ಹಾಗಾಗತ್ತೆ. ಧ್ವನಿವರ್ಧಕವನ್ನು ಇಟ್ಟು ನಾವು ಕೇಳುಗರ ಅವಧಾನ ಕಡಿಮೆ ಮಾಡ್ತಾ ಇದ್ದೇವೆ ಈಗ. ಇದು ಅದರ ಒಂದು ಉದಾಹರಣೆ. ಇಂತಹ ನೂರಾರು ಉದಾಹರಣೆ ಕೊಡ್ಬೋದು. ಅಗತ್ಯಕ್ಕಿಂತ ಹೆಚ್ಚು ಬೆಳಕಿನ ಸಂಯೋಜನೆ, ಈಗ 2000 ವೋಲ್ಟೇಜ್ ಇರುವಂಥದ್ದು ಅಂತಹ ಬಲ್ಬ್ಗಳನ್ನು ಹೆಚ್ಚು ಬಳಸಿದರೆ ಏನಾಗುತ್ತೆ ಅಂದರೆ ಕಟ್ಟಿದ ಆಭರಣದ ನೂಲು ಕೂಡ ಕಾಣಿಸುತ್ತೆ. ಆಭರಣದ ನೂಲನ್ನು ಕೂಡ ಕಾಣಿಸುವಷ್ಟು ಬೆಳಕಿಟ್ಟಾಗ ಅಭಿನಯದ ಒಂದು ಹದ ತಪ್ಪತ್ತೆ.
ಮತ್ತು ಬೆಳಕೇ ಜಾಸ್ತಿಯಾಗಿ ಬಿಟ್ರೆ ಅದು ಹೌದು. ಮತ್ತೆ ಬೆಳಕಿನ ಆ ಒಂದು ಅತ್ಯಾಕರ್ಷಕವಾದಂತಹ ಒಂದು ಪ್ರಪಂಚದಲ್ಲಿ ಮುಳುಗು ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಾವಿದ ತಯಾರಿ ಮಾಡ್ಕೊಂಡಿರ್ತಾನೆ. ಹೌದು. ತನ್ನೊಳಗಡೆ ತಾನು ಇಳಿಯೋದಕ್ಕೆ ತೆರ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಬಹುಶಃ ಕುಂಠಿತ ಆಗುವಂತ ಸಂದರ್ಭಗಳನ್ನು ನಾವು ಎಷ್ಟು ಸಂದರ್ಭದಲ್ಲಿ ತುಂಬ ಸಾರಿ ಬೆಳಕು ಹೆಚ್ಚಾದಾಗ. ಹೌದು. ಹಾಗೆ ಬೆಳಕನ್ನು ಈಗ ಚಂದ್ರೋದಯದ ಒಂದು ಇದು ಕೊಡೋದಕ್ಕೆ ಬೆಳಕನ್ನು ಕಡಿಮೆ ಮಾಡ್ತಾ ಮಾಡ್ತಾ ರೇಖೆಗಳು ಮಾತ್ರ ಕಾಣಿಸುವಷ್ಟು ಮಂದ ಪ್ರಕಾಶ ಆದರೆ ಹೀಗೆಲ್ಲ ಅದಕ್ಕೇನ ಉದ್ದೇಶ ಇಲ್ಲದೆ ಅದು ತನ್ನ ಕೈವಾಡ ಮಾಡ್ತಾ ಇರತ್ತೆ. ಆದ್ದರಿಂದ ತಾಂತ್ರಿಕವಾದ ಸಮಸ್ಯೆ ಇತ್ತು ಅಂತ ಹಾಗೆ ಅಂದ್ಕೊಳ್ಳೋದು. ಇಂತಹ ಸಮಸ್ಯೆಗಳು ಬಂದಾಗ ಕಲೆಯ ಪ್ರಭಾವ ಕಡಿಮೆ ಆಗತ್ತೆ. ಆವಾಗ ಆ ಕಲೆಗೆ ಲೋಕೋತ್ತರವಾದ ಅಲೌಕಿಕವಾದ ಅನುಭವ ಕೊಡುವ ಶಕ್ತಿ ಇದ್ದರೂ ಅದನ್ನು ಲೋಕದಲ್ಲಿ ನಿಲ್ಲಿಸ್ತಾ ಇರೋದು ವಿಜ್ಞಾನ. ಈಗ ನೀವು ಕೇಳಿದ ಪ್ರಶ್ನೆಗೆ ಇದು ಅವಕಾಶ. ಈ ಹಿನ್ನೆಲೆಯಲ್ಲಿ ವಿಜ್ಞಾನ ನಮಗೆ ಮಾರಕ ಅಂತ ಕಾಣುತ್ತೆ ಅಂತ. ಆದರೆ ವಿಜ್ಞಾನ ಪೂರಕ ಎನ್ನುವುದಕ್ಕೆ ನಾವು ಬೇರೆ ಒಂದು ಸ್ಟ್ಯಾಂಡ್ ಪಾಯಿಂಟಿಂದ ಯೋಚನೆ ಮಾಡಬೇಕು. ಈಗ ಒಬ್ಬ ಹಾಡುಗಾರ ಸಹಜವಾಗಿ ಹಾಡ್ಬೋದಲ್ವಾ? ಕಂಠ ಸುಂದರವಾಗಿದ್ದರೆ, ಒಳ್ಳೆಯ ಕಂಠ ಆದರೆ ಆ ಬಿಚ್ಚು ಕಂಠದಿಂದ ಹಾಡಿದರೆ ಅದೇ ಸಾಕು. ಹೌದು. ಅದರ ಜೊತೆಗೆ ಒಂದು ತಂಬೂರ ಸೇರಿಸಬೇಕು ಅಂತ ನಿಮಗೆ ಯಾಕೆ ಕಂಡಿತು? ಅದು ವಿಜ್ಞಾನ ಅಲ್ವಾ? ಜೊತೆಗೆ ಒಂದು ಹಾರ್ಮೋನಿಯಂ ವಾದ್ಯ ಇರಲಿ ಅಂತ ಯಾಕೆ ಕಂಡಿತು? ಶ್ರುತಿ ವಿಜ್ಞಾನ. ಅದು ಶ್ರುತಿ ವಿಜ್ಞಾನ ಅಲ್ವಾ? ವಯೋಲಿನನ್ನು ಅದರ ಆ ಮೀಂಡುಗಳು, ರಾಗದ ಮೀಂಡುಗಳನ್ನು ಕಲ್ಪನೆಯನ್ನು ಬಡಿದೆಬ್ಬಿಸುವುದಕ್ಕೆ ವಯೋಲಿನ್ ಬಳಸಬೇಕು ಅಂತ ಯಾಕೆ ಕಂಡಿತು? ಅದು ವಿಜ್ಞಾನ ಅಲ್ವಾ? ಅಂದರೆ ಆ ವಿಜ್ಞಾನವನ್ನು ನಮ್ಮ ಕಲಾಪ್ರಜ್ಞೆ ಒಪ್ಪಿದೆ. ಅದರ ಮುಂದಿನ ವಿಜ್ಞಾನವನ್ನು ಒಪ್ತಾ ಇಲ್ಲ. ತೊಂದರೆ ಇದೆ. ಸುಮ್ಮನೆ ಒಪ್ತಾ ಇಲ್ಲ ಅಂತಲ್ಲ, ತೊಂದರೆ ಇದೆ. ಆವಾಗ ನಾವು ಇಲ್ಲಿ ಗಮನಿಸಬೇಕಾದ್ದು ತಂಬೂರವನ್ನು, ಹಾರ್ಮೋನಿಯಮನ್ನು, ವಯೋಲಿನನ್ನು ಬಳಸುವುದಕ್ಕೆ ಒಂದು ಕಲಾಕೌಶಲದ ಹಿನ್ನೆಲೆಯ ವಿಜ್ಞಾನ ಏನಿತ್ತು, ಕಲಾಕೌಶಲದ ಅಡಿಯಾಳಾಗಿ ಕೆಲಸ ಮಾಡುವ ವಿಜ್ಞಾನ ಇತ್ತು. ಆ ಬಗೆಯ ವಿಜ್ಞಾನ ಅಲ್ಲ ಇದು. ಹೌದು, ವಿಜ್ಞಾನದ ಕ್ಷೇತ್ರವೇ ಬದಲಾಗಿದೆ. ಈಗ ಹಾಗಲ್ಲ, ವಿಜ್ಞಾನ ಓನರ್ ಆಗಿದೆ. ಹೌದು, ಅದು ಪ್ರಭುವಾಗಿದೆ. ಅದು ಆಳಾಗಿ ಬರಬೇಕು. ಆಳಾಗಿ ದುಡಿಯುವ ವಿಜ್ಞಾನ ಇದ್ದರೆ ಕಲೆಯ ಪರಿಣಾಮವನ್ನು ಇನ್ನೂ ಹೆಚ್ಚು ಮಾಡ್ಬೋದು. ಆದ್ದರಿಂದ ವಿಜ್ಞಾನವೇ ಕಲೆಗೆ ಮಾರಕ ಅಲ್ಲ, ಕಲೆಗೆ ಆಳಾಗಿ ದುಡಿಯುವ ವಿಜ್ಞಾನ ಬೇಕು. ಈ ವಿಜ್ಞಾನವನ್ನು ನಾವು ಪರಿಷ್ಕಾರ ಮಾಡದೇ ಇರುವುದು ನಮ್ಮ ದೌರ್ಬಲ್ಯ, ನಮ್ಮ ಆಲಸ್ಯ, ನಮ್ಮ ಅನವಧಾನ, ನಮಗೆ ಇರುವಂತಹ ಒಂದು ಜ್ಞಾನದ ಕೊರತೆ. ಅದು ಅದನ್ನು ಮಾಡಿದರೆ ಈಗಲೂ ಮಾಡ್ಬೋದು. ಸಾಧನದಲ್ಲಿಲ್ಲ, ಸಾಧನವನ್ನು ಬಳಸುವವನಲ್ಲಿದೆ ಕೌಶಲ. ಸಾಧನವೂ ಬೇಕು, ಬೇಡ ಅಂತಲ್ಲ. ಆದ್ದರಿಂದ ನಮ್ಮ ಕಲೆಗೆ ಅಡಿಯಾಳಾಗಿ ದುಡಿಯುವ ವಿಜ್ಞಾನವನ್ನು ಬಳಸ್ಬೋದು. ಆದ್ದರಿಂದ ಅದು ತೊಂದರೆ ಇಲ್ಲ ಅಂತ. ಇನ್ನು ಈ ಕಲೆ ಮತ್ತು ವಿದ್ಯೆ ಅದಕ್ಕೆ ನಾವು ಸ್ಥಾನ ಕೊಡ್ತಾ ವಿಜ್ಞಾನ ಒಂದು ಪರಿಚಾರಕವಾಗಿ ಅದು ಇರಬೇಕು ಅನ್ನುವ ಸಹಜವಾಗಿ ನಮಗೆ ಅನಿಸತ್ತೆ. ಅದು ಅಲ್ಲ, ವಿಜ್ಞಾನದ ಒಂದು ಬೆಳವಣಿಗೆಯೂ ಹಾಗೇ ಆಗಿದೆ. ನೀವು ವಿಜ್ಞಾನಿಗಳನ್ನು ಕೇಳಿದರೆ ಅವರು ಅದನ್ನು ಹೇಳ್ತಾರೆ. ನೀವು ಯಾಕೆ ಸಂಶೋಧನೆ ಮಾಡ್ತೀರಿ ಅಂತ ಕೇಳಿದರೆ, ಸತ್ಯವೆಂಬುದು ತುಂಬ ಗಹನವಾಗಿದೆ. ಅದು ವೇದಾಂತಿಗಳ ಮಾತಿದ್ದಾಗಿದೆ. ಇರಲಿ, ಗಹನವಾಗಿದ್ದರೂ ಅದರ ಸ್ವಭಾವ. ನೀವು ಯಾಕೆ ಅದರ ಹಿಂದೆ ಹೋಗ್ತೀರಿ ಅಂತ ಕೇಳಿದರೆ, ಅದರ ಬಲದಿಂದ ನಮ್ಮ ಜನರಿಗೆ ನಾವು ಉಪಕಾರ ಮಾಡ್ತೇವೆ ಅಂತಂತಾರೆ. ಅಂದರೆ ಅವರ ಅಪ್ಲಿಕೇಶನ್ನಲ್ಲಿ ಜನರ ಹಿತವನ್ನು ಕಾಪಾಡುವ ಮನೋಧರ್ಮ ಇದೆ ಅಂತ. ಅದು ಪ್ರಬಲವಾಗಿದ್ದರೆ ಅವಾಗೇನಾಯಿತು, ವಿಜ್ಞಾನವನ್ನು ಪರಿಚಾರಕರಂತೆ ಬಳಸಿಕೊಳ್ಳುವ, ಆಳಾಗಿ ಬಳಸಿಕೊಳ್ಳುವ ಒಂದು ಧೃತಿ ಇರಬೇಕು ನಮಗೆ. ಅದು ಅವಕೃಪೆ ಅಲ್ಲ, ವಿಜ್ಞಾನದ ಬಗ್ಗೆ ಅಗೌರವ ಅಲ್ಲ, ವಿಜ್ಞಾನವನ್ನು ಬಳಸಿಕೊಳ್ಳುವ ಒಂದು ಸರಿಯಾದ ಒಂದು ಯಜಮಾನ ದೃಷ್ಟಿ. ಒಂದು ಕುಟುಂಬವನ್ನಾದವನು ಹೇಗೆ ಎಲ್ಲವನ್ನೂ ತನ್ನ ಇಡೀ ಕುಟುಂಬದ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಾರಲ್ವಾ, ಆ ವಿಧಾನದಲ್ಲಿ ಯೋಚನೆ ಮಾಡಬೇಕು. ಈ ದೃಷ್ಟಿಯಿಂದ ಕಲೆ, ವಿದ್ಯೆ ಮತ್ತು ವಿಜ್ಞಾನ ಅದು ಒಂದೇ ಕುಟುಂಬ ಅಂತ ನನಗೆ ಅನಿಸುತ್ತೆ. ಬಹಳ ಸೊಗಸಾಗಿ ಈ ಸಂಚಿಕೆ ಮೂಡಿಬಂತು. ಕಲೆ, ವಿದ್ಯೆ, ವಿಜ್ಞಾನಗಳ ಒಂದು ಹದವನ್ನು, ಅದರ ಒಳಗಿನ ತಾಳಮೇಳನವನ್ನು ಬಹಳ ಸುಂದರವಾಗಿ ನೀವು ನಿರೂಪಿಸಿದ್ರಿ. ತಮಗೆ ಹಾರ್ದವಾದಂತಹ ಕೃತಜ್ಞತೆಗಳು, ಅಭಿಮಾನಪೂರ್ವಕವಾದಂತಹ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ನಾನು ಸಂಧಿಸ್ತೇನೆ. ನಮಸ್ಕಾರ. ಪ್ರೇಕ್ಷಕರೇ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತಲ್ಲ? ಬನ್ನಿ, ಈ ಸಂಚಿಕೆಗಳನ್ನು ನಮ್ಮ ಆಸಕ್ತರಿಗೆ ಎಲ್ಲರಿಗೂ ಕೂಡ ಹಂಚೋಣ. ಹಾಗೆಯೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪುಟ, ಖಾತೆ, ಗುಂಪುಗಳು ಲಭ್ಯ ಇವೆ. ಅದರಲ್ಲೂ ಕೂಡ ಹಳೆಯ ಸಂಚಿಕೆಗಳನ್ನು, ಹಳೆಯ ಸರಣಿಗಳನ್ನು ನೀವು ಆನಂದಿಸಬಹುದು, ಆಲಿಸಬಹುದು, ಹಾಗೆಯೇ ಹಂಚಬಹುದು ಕೂಡ. ನಮ್ಮ ನೂಪುರ ಭ್ರಮರಿಯಲ್ಲಿ ನಾಟ್ಯಶಾಸ್ತ್ರ ಸಂಬಂಧಿತವಾದಂತಹ ಅನೇಕ ಕೋರ್ಸ್ಗಳು ಕೂಡ ಲಭ್ಯ ಇವೆ. ಅದರ ಪ್ರಯೋಜನವನ್ನು ಕೂಡ ನೀವು ಪಡೆಯಬಹುದು. ಪುಸ್ತಕಗಳೂ ಇದೆ, ಅದನ್ನು ಕೂಡ ನೀವು ಓದಿ ಮನನ ಮಾಡಿಕೊಂಡು ಇನ್ನೊಂದಷ್ಟು ಜ್ಞಾನ ವಿಸ್ತಾರದ ಒಂದು ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. ಈ ಸಂಚಿಕೆಗಳಿಗೆ
ನಿಮ್ಮ ಪ್ರೋತ್ಸಾಹ ಬೇಕು, ಪ್ರೀತಿ ಬೇಕು, ಬೆಂಬಲ ಬೇಕು. ಹಾಗೆಯೇ ಕಮೆಂಟ್ಗಳ ಮೂಲಕವಾಗಿ, ಲೈಕ್, ಸಬ್ಸ್ಕ್ರಿಪ್ಷನ್ಗಳ ಮೂಲಕವಾಗಿ ನಮ್ಮನ್ನು ಯಾವತ್ತಿಗೂ ಕೂಡ ನೀವು ತಲುಪ್ತಾನೆ ಇರಬಹುದು. ಬನ್ನಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಮ್ಮನ್ನು ನೀವು ಸಂದರ್ಶಿಸಿ. ನಮಸ್ಕಾರ. चेतप्रसाद सदनं वसतिं सुवाचां सद्वृत्तदर्शनतलं रसवर्त्मगम्यं लोकप्रसिद्ध पुरुषार्थविहारभूमिं भो